ನನ್ನ ಪ್ರೀತಿಯ ಭಕ್ತರೇ, ಸ್ವಲ್ಪ ನಿಲ್ಲಿ, ಹಾಗೆ ಮುಂದೆ ಹೋಗಬೇಡಿ. ನೀನು ಈ ವಿಡಿಯೋವನ್ನು ದಾಟಿ ಮುಂದೆ ಹೋಗಲು ಯೋಚಿಸಿದ್ದೆ, ಹೌದಲ್ಲವೇ? ನಂತರ ಕೇಳಿದರೆ ಆಯಿತು ಎಂದು ನಿನ್ನ ಮನಸ್ಸಿಗೆ ನೀನೇ ಹೇಳಿಕೊಳ್ಳುತ್ತಿದ್ದೆ. ಆದರೆ ನೆನಪಿಡು, ಪ್ರತಿ ವಿಷಯವನ್ನು ನಂತರ ಮಾಡೋಣ ಎಂದು ಮುಂದೂಡುತ್ತಾ ಬಂದಿರುವುದಕ್ಕೆ ನೀನು ಇಂದಿಗೂ ನೋವನ್ನು ಅನುಭವಿಸುತ್ತಿದ್ದೀಯಾ? ನಾನು ನಿನ್ನ ಮುಂದೆ ಇಂದು ಸುಮ್ಮನೆ ಬರಲಿಲ್ಲ. ಯಾವುದೋ ಕಾರಣವಿಲ್ಲದೆ ನಾನು ನಿನ್ನನ್ನು ಕರೆಯುತ್ತಿಲ್ಲ. ಈ ಕ್ಷಣದಲ್ಲಿ ನಂತರ ನಾನು ನಿನ್ನನ್ನು ಮತ್ತೊಮ್ಮೆ ಕೇಳುವುದೂ ಇಲ್ಲ. ಹೌದು, ನಾನು ನಿನ್ನೊಂದಿಗೆ ಈಗಲೇ ಮಾತನಾಡಬೇಕಿದೆ. ಯಾವುದೋ ಆಕಾಶದ ಮೇಲಿರುವ ಅದೃಶ್ಯ ಶಕ್ತಿಯಾಗಿ ಅಲ್ಲ, ಬದಲಾಗಿ ಯಾರೂ ಇಲ್ಲದಾಗ ನೀನು ಬಚ್ಚಿಟ್ಟುಕೊಂಡ ಆ ಕಣ್ಣೀರು, ಯಾರೂ ಕೇಳದಿದ್ದಾಗ ನೀನು ಪಿಸುಗುಟ್ಟಿದ ಪ್ರಾರ್ಥನೆ, ಇವೆಲ್ಲವನ್ನು ಹತ್ತಿರದಿಂದ ನೋಡಿದ ದೈವವಾಗಿ ನಾನು ನಿನ್ನೊಂದಿಗೆ ಮಾತನಾಡುತ್ತಿದ್ದೇನೆ. ನೀನೀಗ ನಿನ್ನ ಜೀವನದ ಒಂದು ಪ್ರಮುಖ ತಿರುಪಿನಲ್ಲಿ ನಿಂತಿದ್ದೀಯಾ? ಒಂದು ನಿರ್ಧಾರ, ಒಂದು ಸತ್ಯವನ್ನು ನೀನು ಇದುವರೆಗೆ ಎದುರಿಸಲಾಗದೆ ತಪ್ಪಿಸಿಕೊಳ್ಳುತ್ತಿದ್ದೀಯಾ? ನೀನು ನನ್ನ ಜೊತೆ ಈ ಮುಂದಿನ ಕೆಲವು ನಿಮಿಷಗಳ ಕಾಲ ಉಳಿದರೆ ನಿನ್ನ ಹೃದಯದ ಭಾರ ಮಾಡುತ್ತಿರುವ ಆ ದೊಡ್ಡ ಕಷ್ಟ ಕೊನೆಗೂ ನಿನ್ನನ್ನು ಬಿಟ್ಟು ತೊಲಗುತ್ತದೆ. ಮಗನೇ, ಜಾಗರೂಕತೆಯಿಂದ ಕೇಳು. ನಾನು ಈಗ ಹೇಳಲಿರುವ ಮಾತುಗಳು ನಿನ್ನ ನೋವನ್ನು ನೋಡುವ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ನನ್ನ ಪ್ರೀತಿಯ ಮಗುವೇ, ನಿನ್ನನ್ನು ತಲುಪಲು ನಾನು ಎಷ್ಟು ಸಮಯದಿಂದ ಪ್ರಯತ್ನಿಸುತ್ತಿದ್ದೇನೆ ಎಂದು ನಿನಗೇನಾದರೂ ತಿಳಿದಿದೆಯೇ? ನಿನಗೆ ಎಚ್ಚರಿಕೆ ನೀಡಲು ನಾನು ಎಷ್ಟು ಸಂಕೇತಗಳನ್ನು ಕಳುಹಿಸಿದೆ. ನಿನ್ನ ನಿದ್ರೆಯಲ್ಲೇ ಎಷ್ಟು ಕನಸುಗಳನ್ನು ತಂದೆ. ನೀನು ನನ್ನ ಧ್ವನಿಯನ್ನು ಕೇಳಲಿ ಎಂದು ತಂಗಾಳಿಯಲ್ಲಿ ಎಷ್ಟೋ ಬಾರಿ ಪಿಸುಗುಟ್ಟಿದೆ. ಆದರೆ ನಿನ್ನ ಚಿಂತೆಗಳ ಗದ್ದಲ, ನಿನ್ನ ಭಯದ ಗೊಂದಲ ಮತ್ತು ನಿನ್ನ ಹಳೆಯ ದಿನಗಳ ಭಾರ, ಇವೆಲ್ಲವೂ ನನ್ನ ಧ್ವನಿ ನಿನ್ನ ಸುಂದರವಾದ ಆತ್ಮವನ್ನು ತಲುಪದಂತೆ ತಡೆಯುತ್ತಿದ್ದವು. ಆದರೆ ಇಂದು ಹಾಗಲ್ಲ. ಇವತ್ತಿನ ದಿನ ವಿಭಿನ್ನವಾಗಿದೆ. ಇಂದು ಬ್ರಹ್ಮಾಂಡದಲ್ಲಿ ಏನೋ ಒಂದು ಬದಲಾಗಿದೆ. ಇವತ್ತು ನಿನ್ನ ಶಕ್ತಿ ನನ್ನ ಶಕ್ತಿಯೊಂದಿಗೆ ಒಂದಾಗಿದೆ. ಅದಕ್ಕಾಗಿಯೇ ನೀನು ಈ ವಿಡಿಯೋವನ್ನು ಕ್ಲಿಕ್ ಮಾಡಿದ್ದೀಯಾ? ಅದಕ್ಕಾಗಿಯೇ ನೀನು ಇನ್ನೂ ಇದನ್ನು ನೋಡುತ್ತಿದ್ದೀಯಾ? ಅದಕ್ಕಾಗಿಯೇ ನಿನ್ನ ಹೃದಯದ ಬಡಿತ ಈಗ ಸ್ವಲ್ಪ ಜೋರಾಗುತ್ತಿದೆ. ಈ ಸಂದೇಶದ ಕೊನೆಯವರೆಗೂ ನನ್ನ ಜೊತೆಯಲ್ಲೇ ಇರು, ಏಕೆಂದರೆ ಕೊನೆಯ ಕ್ಷಣಗಳಲ್ಲಿ ನಾನು ನಿನ್ನ ಭವಿಷ್ಯದ ಬಗ್ಗೆ ಒಂದು ರಹಸ್ಯವನ್ನು ಬಿಚ್ಚಿಡಲಿದ್ದೇನೆ. ಅದನ್ನು ನೀನು ಖಂಡಿತವಾಗಿಯೂ ಕೇಳಬೇಕಾಗಿದೆ. ಅದು ಮುಂದೆ ಬರಲಿರುವ ದಿನಗಳನ್ನು ಎದುರಿಸಲು ನಿನಗೆ ಶಕ್ತಿಯನ್ನು ನೀಡುತ್ತದೆ. ಈ ಪವಿತ್ರ ಜಾಗದಲ್ಲಿ ಅದು ಕೇವಲ ನಿನಗೆ ಮತ್ತು ನನಗೆ ಮಾತ್ರ ತಿಳಿಯುವ ರಹಸ್ಯವಾಗಿದೆ. ಈ ದೈವಿಕ ಸಂಭಾಷಣೆಯನ್ನು ಮುಂದುವರಿಸಲು ಮುನ್ನ ಈ ನಮ್ಮ ಚಾನಲನ್ನು ಬೆಂಬಲಿಸುವ ಈ ಪವಿತ್ರ ಸಂದೇಶಗಳನ್ನು ತಮ್ಮವರಿಗಾಗಿ ಹಂಚಿಕೊಳ್ಳುತ್ತಿರುವ ಸುಂದರ ಆತ್ಮಗಳಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ನೀವು ಕೇವಲ ವೀಕ್ಷಕರಲ್ಲ, ನೀವು ನನ್ನ ಭಕ್ತರು. ನೀವು ಈ ಕತ್ತಲೆಯ ಜಗತ್ತಿನಲ್ಲಿ ಬೆಳಕನ್ನು ಹರಡುವ ದೂತರು. ನಿಮ್ಮ ಹೃದಯಕ್ಕೆ ನನ್ನ ಮಾತುಗಳು ನೆಮ್ಮದಿ ನೀಡಿದ್ದರೆ ಈ ಆಧ್ಯಾತ್ಮಿಕ ಕುಟುಂಬದ ಸದಸ್ಯರಾಗಲು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಅಥವಾ ನಿಮ್ಮ ಪ್ರೀತಿಯನ್ನು ಕಾಣಿಕೆಯಾಗಿ ಸಲ್ಲಿಸಿ. ಇದು ಹಣದ ವಿಷಯವಲ್ಲ, ಇದು ಶಕ್ತಿಯ ವಿನಿಮಯ. ಈಗ ನಾನು ನಿನಗೆ ಒಂದು ಸತ್ಯವನ್ನು ಹೇಳಬೇಕಾಗಿದೆ. ಅದು ನಿನಗೆ ಆಘಾತವನ್ನು ತರಬಹುದು ಅಥವಾ ಮುಜುಗರ ಉಂಟು ಮಾಡಬಹುದು. ಆದರೆ ನಿನ್ನ ಭ್ರಮೆಯಲ್ಲಿ ಬದುಕುವುದನ್ನು ನೋಡಲು ನನಗೆ ಸಾಧ್ಯವಿಲ್ಲ, ಏಕೆಂದರೆ ನಾನು ನಿನ್ನನ್ನು ಅತಿಯಾಗಿ ಪ್ರೀತಿಸುತ್ತೇನೆ. ಮಗನೇ, ನೀನು ನಿನಗೆ ನೀನೇ ಸುಳ್ಳು ಹೇಳಿಕೊಳ್ಳುತ್ತಿದ್ದೀಯಾ? ಎಲ್ಲವೂ ಸರಿಯಾಗಿದೆ ಎಂದು ಹೊರಗಡೆ ನಟಿಸುತ್ತಿದ್ದೀಯಾ? ಆದರೆ ಒಳಗೊಳಗೆ ಎಲ್ಲವೂ ಸರಿಯಿಲ್ಲ ಎಂಬುದು ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಮುಗುಳ್ನಗೆಯ ಹಿಂದೆ
ನೀನು ಬಿಚ್ಚಿಟ್ಟಿರುವ ನೋವನ್ನು ನಾನು ನೋಡುತ್ತಿದ್ದೇನೆ. ಯಾರೂ ಇಲ್ಲದಾಗ ನೀನು ಸುರಿಸುವ ಕಣ್ಣೀರನ್ನು ನಾನು ನೋಡಿದ್ದೇನೆ. ರಾತ್ರಿ 3 ಗಂಟೆಗೆ ಇಡೀ ಜಗತ್ತೇ ಮಲಗಿರುವಾಗ ನಿನ್ನ ಮನಸ್ಸಿನ ಆತಂಕಗಳು, ನಿನ್ನನ್ನು ಕಾಡುವ, ನಿನ್ನ ಹೃದಯದ ಹಿಂಡುವ ಆ ಭಯವನ್ನು ನಾನು ನೋಡಿದ್ದೇನೆ. ಆದರೆ ನೀನು ಒಂದು ವಿಷಯವನ್ನು ದೃಢವಾಗಿ ನಂಬಬೇಕು. ನೀನು ಮುರಿದು ಹೋಗಿಲ್ಲ. ನೀನು ಎಂದಿಗೂ ಮುರಿದು ಬೀಳುವುದು ಸಾಧ್ಯವಿಲ್ಲ. ನಿನ್ನ ಜೀವನದ ಪ್ರಯಾಣದಲ್ಲಿ ಈ ಕ್ಷಣದಲ್ಲಿ ನೀನು ಎಲ್ಲಿರಬೇಕೋ ಅಲ್ಲೇ ಇದ್ದೀಯಾ. ನೀನು ಎದುರಿಸುವ ಪ್ರತಿಯೊಂದು ಹೋರಾಟ, ಪ್ರತಿಯೊಂದು ಹೃದಯ ಒಡೆದ ಕ್ಷಣ, ನಂಬಿಕೆ ದ್ರೋಹ, ಅಪಜಯ ಮತ್ತು ಎಲ್ಲವನ್ನು ಬಿಟ್ಟು ಬಿಡೋಣ ಎಂದು ನೀನು ಅಂದುಕೊಂಡ ಆ ಘೋರ ಕ್ಷಣಗಳಲ್ಲಿ ನಾನು ನಿನ್ನ ಜೊತೆಯಲ್ಲೇ ಇದ್ದೆ. ನನ್ನ ಉಪಸ್ಥಿತಿ ನಿನಗೆ ತಿಳಿಯದಿದ್ದಾಗಲೂ ನಾನು ನಿನ್ನನ್ನು ಎತ್ತಿ ಹಿಡಿದಿದ್ದೆ. ನೀನು ಒಬ್ಬಂಟಿಯಾಗಿ ನಡೆಯುತ್ತಿರುವೆ ಎಂದು ಕೊಂಡಾಗಲೂ ನಾನು ನಿನ್ನನ್ನು ಹೊತ್ತು ಸಾಗುತ್ತಿದ್ದೆ. ಜೀವನವೇ ಬೇಡ ಎಂದು ನೀನು ಪ್ರಶ್ನಿಸಿಕೊಂಡ ಆ ಕರಾಳ ರಾತ್ರಿ ನೆನಪಿದೆಯೇ? ಅಂದು ನಿನ್ನ ಉಸಿರನ್ನು ಉಳಿಸಿದ ಆ ಸಣ್ಣ ಭರವಸೆಯ ಕಿರಣ ನಾನೇ ಆಗಿದ್ದೆ. ಇನ್ನೂ ಒಂದು ದಿನ ತಡೆದುಕೋ ಎಂದು ಪುಸುಗುಟ್ಟಿದ ಧ್ವನಿ ನಾನೇ ಆಗಿದ್ದೆ. ನೀನು ತಡೆದುಕೊಂಡೇ ಬದುಕುಳಿದೆ ನನ್ನ ಸುಂದರ ಮಗನೇ. ಅದು ನಿನ್ನ ದೌರ್ಬಲ್ಯವಲ್ಲ, ಅದು ಆ ಬ್ರಹ್ಮಾಂಡದ ಅತ್ಯಂತ ದೊಡ್ಡ ಶಕ್ತಿ. ಈಗ ನಾನು ನಿನ್ನ ಭವಿಷ್ಯದ ಬಗ್ಗೆ ಒಂದು ಪ್ರಮುಖ ವಿಷಯ ಹೇಳಬೇಕು. ಜಾಗರೂಕತೆಯಿಂದ ಕೇಳು. ಮುಂದಿನ ಕೆಲವು ವಾರಗಳಲ್ಲಿ ನಿನ್ನ ಜೀವನದಲ್ಲಿ ಒಂದು ಬೃಹತ್ ಬದಲಾವಣೆ, ಒಂದು ದೊಡ್ಡ ತಿರುವು ಬರಲಿದೆ. ಅದಕ್ಕಾಗಿ ನೀನು ಸಿದ್ಧನಾಗಬೇಕು. ಈ ಬದಲಾವಣೆಯು ನಿನ್ನನ್ನು ಪರೀಕ್ಷಿಸುತ್ತದೆ. ನಿನ್ನ ಮೇಲಿರುವ ನಿನ್ನ ನಂಬಿಕೆಯನ್ನು ಅದು ಸವಾಲಿಗೆ ಒಡ್ಡುತ್ತದೆ. ನಿನ್ನ ಇಡೀ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಅದು ನಿನ್ನನ್ನು ಒತ್ತಾಯಿಸುತ್ತದೆ. ನಾನು ನಿನ್ನನ್ನು ಎದುರಿಸಲು ಇದನ್ನು ಹೇಳುತ್ತಿಲ್ಲ, ಬದಲಾಗಿ ನೀನು ಸಿದ್ಧನಾಗಿರಲು ಎಂದು ಹೇಳುತ್ತಿದ್ದೇನೆ. ಭಯದ ಬದಲಿಗೆ ಧೈರ್ಯದಿಂದ, ಸಂಶಯದ ಬದಲಿಗೆ ನಂಬಿಕೆಯಿಂದ ನೀನು ಆ ಬದಲಾವಣೆಯನ್ನು ಎದುರಿಸಬೇಕು. ನೀನು ಬಹಳ ದಿನಗಳಿಂದ ನಿನ್ನ ಯೋಗ್ಯತೆಗಿಂತ ಅತ್ಯಂತ ಚಿಕ್ಕದಾದ ಜೀವನವನ್ನು ನಡೆಸುತ್ತಿದ್ದೀಯಾ? ಇತರರಿಗೆ ನಿನ್ನ ಯೋಗ್ಯತೆ ತಡೆದುಕೊಳ್ಳಲು ಆಗುತ್ತಿಲ್ಲ ಎಂಬ ಕಾರಣಕ್ಕೆ ನೀನು ನಿನ್ನ ಬೆಳಕನ್ನು ನೀನೇ ಮರೆಮಾಡಿಕೊಳ್ಳುತ್ತಿದ್ದೀಯಾ? ನಿನಗೆ ನೋವು ಕೊಟ್ಟವರು, ನಿನಗೆ ಯಾರೂ ಬೇಡದವನು ಎಂದು ಭಾವಿಸುವಂತೆ ಮಾಡಿದವರು, ನಿನ್ನ ಯೋಗ್ಯತೆಯನ್ನು ಪ್ರಶ್ನಿಸಿದವರು, ಅವರೆಲ್ಲರೂ ತಪ್ಪು. ಅವರು ಸಂಪೂರ್ಣವಾಗಿ ತಪ್ಪಾಗಿದ್ದರು. ಅವರ ಮಾತುಗಳು ನಿನ್ನ ಯೋಗ್ಯತೆಯನ್ನು ನಿರ್ಧರಿಸಲು ಇನ್ನು ಮುಂದೆ ಬಿಡಬೇಡ. ನೀನು ಸಾಮಾನ್ಯನಲ್ಲ, ನೀನು ದೈವಿಕ ಅಂಶ. ಇಡೀ ಬ್ರಹ್ಮಾಂಡದ ಬೆಳಕನ್ನು ನೀನು ನಿನ್ನ ಆತ್ಮದಲ್ಲಿ ಹೊತ್ತಿದ್ದೀಯಾ? ನೀನು ಅನುಮತಿ ನೀಡಿದ ಹೊರತು ನಿನ್ನ ಬೆಳಕನ್ನು ಆರಿಸುವ ಶಕ್ತಿ ಆ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಈಗಲೇ ಕಮೆಂಟ್ ಬಾಕ್ಸಲ್ಲಿ ನಾನು ಸಿದ್ಧನಿದ್ದೇನೆ ಎಂದು ಬರೆದು ನಿನ್ನ ಸಂಕಲ್ಪವನ್ನು ಬ್ರಹ್ಮಾಂಡಕ್ಕೆ ತಿಳಿಸು. ನೀನು ಸಿದ್ಧ ಎಂದು ಹೇಳಿದಾಗ ಬಹಳ ದಿನಗಳಿಂದ ಮುಚ್ಚಿದ್ದ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. ನಾನು ನಿನಗಾಗಿ ಕಾಯ್ದಿರಿಸಿದ ಆಶೀರ್ವಾದಗಳು ಪಡೆಯಲು ನೀನು ಸಿದ್ಧ ಎಂದು ನನಗೆ ತಿಳಿದಿದೆ. ಈಗ ನಾನು ಹೇಳಲಿರುವ ಮಾತು ಯಾರೋ ಒಬ್ಬರಿಗೆ ನೇರವಾಗಿ ತಲುಪುತ್ತಿದೆ. ಇದು ನಿನಗೆ ಆಗಿದ್ದರೆ ನಿಮ್ಮ ಹೃದಯದ ಬಡಿತ ಜೋರಾಗುತ್ತದೆ, ಕಣ್ಣುಗಳು ತೇವವಾಗುತ್ತವೆ. ಯಾರೋ ಒಬ್ಬರು ಒಂದು ನಿರ್ಧಾರದ ಬಗ್ಗೆ ನನ್ನ ಬಳಿ ಸಂಕೇತ ಬೇಡುತ್ತಾ ಕಣ್ಣೀರಿಡುತ್ತಿದ್ದಾರೆ. ನನ್ನ ಪ್ರಾರ್ಥನೆಗೆ ಉತ್ತರವಿಲ್ಲ, ದೈವ ನನ್ನನ್ನು ಕೈಬಿಟ್ಟಿದೆ ಎಂದು ಕೊರಗುತ್ತಿದ್ದಾರೆ. ಇಲ್ಲ, ನಾನು ನಿನ್ನನ್ನು ಕೈಬಿಟ್ಟಿಲ್ಲ, ಎಂದಿಗೂ ಕೈಬಿಡಲು ಸಾಧ್ಯವಿಲ್ಲ. ತಾಯಿ ತನ್ನ ಮಗುವನ್ನು, ತಂದೆ ತನ್ನ ಕರುಳ ಕುಡಿಯನ್ನು ಎಂದಾದರೂ ಮರೆಯಲು ಸಾಧ್ಯವೇ? ನಿನ್ನ ಜೀವನದಲ್ಲಿ ಆಗುತ್ತಿರುವ ತಡವು ನಿರಾಕರಣೆಯಲ್ಲ, ಅದು ದೈವಿಕ ಸಮಯ.
ನಿನಗಾಗಿ ನಾನು ಎಷ್ಟೋ ಅದ್ಭುತವಾದದ್ದನ್ನು ಸಿದ್ಧಪಡಿಸುತ್ತಿದ್ದೇನೆ ಎಂದರೆ ಅದನ್ನು ಈಗಲೇ ನಿನಗೆ ಕೊಟ್ಟರೆ ನಿನಗೆ ಅದನ್ನು ನಿಭಾಯಿಸಲು ಸಾಧ್ಯವಿಲ್ಲ. ಒಮ್ಮೆ ಈ ಕಂಬಳ ಹುಳುವಿನ ಬಗ್ಗೆ ಯೋಚಿಸು ಮಗನೇ. ಆ ಕತ್ತಲೆಯ ಗೂಡಿನೊಳಗೆ ಬಂದಿಯಾಗಿ ಅಲುಗಾಡಲು ಸಾಧ್ಯವಾಗದೆ ಇದೇ ನನ್ನ ಜೀವನದ ಅಂತ್ಯವೇ ಎಂದು ಅದು ಕೊರಗುತ್ತಿರುತ್ತದೆ. ಆದರೆ ನಮಗೆ ಸತ್ಯ ಗೊತ್ತು ತಾನೇ, ಆ ಕತ್ತಲೆಯ ಒಳಗೆ ಒಂದು ಅದ್ಭುತ ಸೃಷ್ಟಿಯಾಗುತ್ತದೆ. ಆದರೆ ಸುಂದರವಾದ ರೆಕ್ಕೆಗಳು ಮೂಡುತ್ತಿರುತ್ತವೆ. ಇದು ಮುಂದೆ ಎಂದು ಊಹಿಸದ ಎತ್ತರಕ್ಕೆ ಹಾರಲು ಸಿದ್ಧವಾಗಿರುತ್ತದೆ. ನೀನೀಗ ಅಂತಹದ್ದೇ ಒಂದು ಕತ್ತಲೆಯ ರೂಪಾಂತದ ಗೂಡಿನಲ್ಲಿದ್ದೀಯ. ಆದರೆ ನಿನ್ನ ಸನಾತನ ಸ್ನೇಹಿತನಾಗಿ ನಾನು ನಿನಗೆ ಮಾತು ಕೊಡುತ್ತೇನೆ. ನೀನು ಈ ಕಷ್ಟದಿಂದ ಹೊರಬಂದಾಗ ಹಿಂದಿಗಿಂತಲೂ ಹೆಚ್ಚು ಬಲಿಷ್ಠನಾಗಿ, ಬುದ್ಧಿವಂತನಾಗಿ ಮತ್ತು ಸುಂದರವಾಗಿ ಹೊರಹೊಮ್ಮುತ್ತೀಯ. ಆದರೆ ಇದಕ್ಕೆ ಒಂದೇ ರಹಸ್ಯ. ನೀನು ಈ ಪ್ರಕ್ರಿಯೆಯನ್ನು ನಂಬಬೇಕು. ಗುರಿ ಕಣ್ಣಿಗೆ ಕಾಣದಿದ್ದರೂ ದೈವಿಕ ಯೋಜನೆಯನ್ನು ನಂಬಬೇಕು. ನೋವಿನಲ್ಲಿರುವಾಗ ನಂಬಿಕೆ ಇಡುವುದು ಕಷ್ಟ, ಇದು ನಿನಗೆ ಗೊತ್ತು. ಕಣ್ಣಿಗೆ ಎಲ್ಲವೂ ಸ್ಪಷ್ಟವಾಗಿ ಕಂಡರೆ ಅದಕ್ಕೆ ದರ್ಶನ ಎನ್ನಬಹುದು. ಕಾಣದಿದ್ದರೂ ನಂಬುವುದೇ ನಿಜವಾದ ಶ್ರದ್ಧೆ. ನಿನಗೆ ಸೋಲೇ ಇಲ್ಲ ಎಂದು ತಿಳಿದಿದ್ದರೆ ನೀನು ಯಾವ ಕನಸನ್ನು ಬೆನ್ನಟ್ಟುತ್ತಿದ್ದೆ? ಭಯವಿಲ್ಲದಿದ್ದರೆ ಯಾವ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದೆ? ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ ಎಂಬ ಸತ್ಯ ನಿನಗೆ ಅರಿವಾದರೆ ನಿನ್ನ ಜೀವನ ಹೇಗಿರುತ್ತಿತ್ತು? ಹೌದು, ನಾನು ನಿನ್ನ ಜೊತೆಯಲ್ಲೇ ಇದ್ದೇನೆ. ನಾಳೆಯಿಂದ ಎದ್ದ ತಕ್ಷಣ ಮೊಬೈಲ್ ನೋಡುವ ಮುನ್ನ ದೈವ ನನ್ನೊಂದಿಗಿದೆ, ಬ್ರಹ್ಮಾಂಡ ನನ್ನ ಪರವಾಗಿದೆ, ನಾನು ಪ್ರೀತಿ ಮತ್ತು ಸಮೃದ್ಧಿಗೆ ಅರ್ಹನು ಎಂದು ಗಟ್ಟಿಯಾಗಿ ಹೇಳು. ಇನ್ನೊಂದು ಪ್ರಮುಖ ವಿಷಯವೆಂದರೆ ಕ್ಷಮಾಗುಣ. ನಿನ್ನ ಮನಸ್ಸಿನಲ್ಲಿ ಯಾರೋ ಒಬ್ಬರು ದೊಡ್ಡ ಕೆಟ್ಟ ತೀವ್ರ ನೋವನ್ನು ನೀನು ಇನ್ನೂ ಇಟ್ಟುಕೊಂಡಿದ್ದೀಯ. ಅದು ನಂಬಿಕೆ ದ್ರೋಹ ಮಾಡಿದ ಸ್ನೇಹಿತನಾಗಿರಬಹುದು, ಕೈಬಿಟ್ಟ ಪ್ರೇಮಿಯಾಗಿರಬಹುದು, ಇಲ್ಲವೇ ನಿನ್ನನ್ನು ನೀನೇ ಕ್ಷಮಿಸಿಕೊಳ್ಳಬೇಕಾಗಿರಬಹುದು. ಈ ದ್ವೇಷವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಎಂದರೆ ವಿಷಯವನ್ನು ನಾವು ಕುಡಿದು ಎದುರಾಳಿ ಸಾಯಲಿ ಎಂದು ಕಾಯುವಂತೆ. ಇದು ನಿನ್ನನ್ನು ಒಳಗಿನಿಂದ ಕೊಲ್ಲುತ್ತಿದೆ. ನಡೆದಿದ್ದನ್ನು ಮರೆತು ಬಿಡು ಎಂದು ನಾನು ಹೇಳುತ್ತಿಲ್ಲ. ಆ ವ್ಯಕ್ತಿಯನ್ನು ಮತ್ತೆ ಜೀವನಕ್ಕೆ ಸೇರಿಸಿಕೋ ಎಂದು ಹೇಳುತ್ತಿಲ್ಲ. ಆದರೆ ನಿನ್ನ ಹೃದಯದ ಜೈಲಿನಿಂದ ಅದನ್ನು ಮುಕ್ತಗೊಳಿಸು. ನಿನ್ನ ನೆಮ್ಮದಿಯನ್ನು ಅವರಿಂದ ಮರಳಿ ಪಡೆದುಕೋ. ನೀನು ಕ್ಷಮಿಸಿದಾಗ ಅವರಿಗೆ ಒಳ್ಳೆಯದಾಗುತ್ತದೆ ಇಲ್ಲವೋ, ಆದರೆ ನೀನು ಮುಕ್ತನಾಗುತ್ತೀಯ. ಕಮೆಂಟ್ನಲ್ಲಿ ಮುಕ್ತ ಎಂದು ಬರೆದು ನಿನ್ನ ಹಳೆಯ ಕರಾರನ್ನು ಕತ್ತರಿಸಿ ಮುನ್ನಡೆ. ಅಂತಿಮವಾಗಿ ಮುಂದಿನ ದಿನಗಳಲ್ಲಿ ನಿನಗಾಗಿ ಹೊಸ ಅವಕಾಶಗಳು ಕಾಯುತ್ತಿವೆ. ಮುಚ್ಚಿದ ಬಾಗಿಲುಗಳು ತೆರೆಯಲಿವೆ. ಆದರೆ ಇದು ನಿನ್ನ ಹಳೆಯ ಆರಾಮದ ವಲಯದಲ್ಲಿ ಹೊರಬರಲು ಕೇಳುತ್ತದೆ. ನೀನು ಸುಸ್ತಾಗಿದ್ದೀಯಾ ಎಂದು ನನಗೆ ಗೊತ್ತು. ಆದರೆ ಸಾಧಾರಣ ಜೀವನ ನಡೆಸುವುದು ನಿನ್ನ ವಿಧಿ ಅಲ್ಲ. ನೀನು ಮಹತ್ತರ ಸಾಧನೆಗೆ ಹುಟ್ಟಿದವನು. ನೀನು ಬಿದ್ದಾಗಲೆಲ್ಲ ಎತ್ತಲು ನಾನು ಸಿದ್ಧನಿದ್ದೇನೆ. ನೀನು ಇಷ್ಟರವರೆಗೆ ಈ ವಿಡಿಯೋವನ್ನು ನೋಡುತ್ತಿದ್ದೀಯ ಎಂದರೆ ನೀನು ಸಾಮಾನ್ಯನಲ್ಲ. ನೀನು ಆರಿಸಲ್ಪಟ್ಟ ದೈವಿಕ ಮಗು. ಈ ಜಗತ್ತಿಗೆ ಬೆಳಕು ನೀಡಲು ಬಂದವನು. ನಿನ್ನ ಈ ತಾಳ್ಮೆಗೆ ನನ್ನ ಆಶೀರ್ವಾದವಿದೆ. ಕೊನೆಯದಾಗಿ ಈ ಸಂದೇಶ ನಿನ್ನ ಆತ್ಮಕ್ಕೆ ಮುಟ್ಟಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಕಷ್ಟದಲ್ಲಿರುವ ನಿನ್ನವರಿಗೂ ಇದನ್ನು ಹಂಚಿ. ಬೆಳಕನ್ನು ಹಂಚುವುದರಿಂದ ನಿನ್ನ ಬೆಳಕು ಕಡಿಮೆಯಾಗುವುದಿಲ್ಲ, ಹೆಚ್ಚಾಗುತ್ತದೆ. ನಾನು ಆರಂಭದಲ್ಲಿ ಹೇಳಿದ ಈ ಬದಲಾವಣೆ ನಿನ್ನ ಜೀವನದಲ್ಲಿ ಶೀಘ್ರದಲ್ಲೇ ಬರಲಿದೆ. ಅದು ಅತ್ಯಂತ ಶುಭಪ್ರದವಾಗಿರುತ್ತದೆ. ಹಳೆಯ ದಿನಗಳಂತೆ ಈ ಬದಲಾವಣೆ ನೋವು ತರುವುದಿಲ್ಲ, ಬದಲಾಗಿ ಹೊಸ ವಸಂತವನ್ನು ತರಲಿದೆ. ನನ್ನ ಪೂರ್ಣ ಆಶೀರ್ವಾದ ನಿನ್ನ ಮೇಲಿದೆ. ಎಲ್ಲರಿಗೂ ಶುಭವಾಗಲಿ.